ನಾನು ನಿನ್ನೆ ಕಬಡ್ಡಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಸಾಕಷ್ಟು ಕಬಡ್ಡಿ ಅಭಿಮಾನಿಗಳು ಕೇಳ್ತಾ ಇದ್ದಂತಹ ವಿಷಯ ಏನಪ್ಪಾ ಅಂದ್ರೆ, ಈ ಸಲ ಪವನ್ ಶರಾವತ್ ಅವರು ಆಡ್ತಾರ ಅಂತ. ಹೌದು ಗುರು, ಈ ಸಲ ಪವನ್ ಶರಾವತ್ ಅವರು ಆಡ್ತಾರ ಆಡಲ್ವಾ ಅನ್ನೋದನ್ನ ಪೂರ್ತಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪಡ್ಪಡ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿಗೂ, ಪವನ್ ಶರಾವತ್ ಅವರು ಲಾಸ್ಟ್ ಇಯರ್ ತಮಿಳ್ ತಲವೇಸ್ ಅಲ್ಲಿ ಆಡ್ತಾ ಇದ್ರು. ಆ ಟೈಮಲ್ಲಿ 3 ಮ್ಯಾಚಸ್ ನ ತಮಿಳ್ ತಲವೇಸ್ಗೆ ಆಡಿರ್ತಾರೆ. ಆದ್ರೆ ತಮಿಳ್ ತಲವೇಸ್ ಅವರು ಅವ್ರನ್ನ ಬ್ಯಾನ್ ಮಾಡ್ತಾರೆ. ಬ್ಯಾನ್ಗೆ ಅವ್ರು ಕೊಟ್ಟಂತ ರೀಸನ್ ಏನಪ್ಪಾ ಅಂದ್ರೆ, ನಮ್ಮ ಟೀಮ್ ಅಲ್ಲಿ ಇವರು ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ನಾವು ಇವ್ರನ್ನ ಬ್ಯಾನ್ ಮಾಡಿದೀವಿ ಅಂತ ತಮಿಳ್ ತಲವೇಸ್ ಅವರು ಈಸಿಯಾಗಿ ರೀಸನ್ ಕೊಡ್ತಾರೆ. ಆದ್ರೆ ಅವಾಗ್ಲೇ ಪ್ರೆಸ್ ಮುಂದೆ ಬಂದಂತ ಪವನ್ ಶರಾವತ್ ಅವರು ಹೇಳ್ತಾರೆ, ನಾನು ತಪ್ಪು ಮಾಡಿದೀನಿ ಅಂತ ಪ್ರೂವ್ ಮಾಡಿದ್ರೆ ತಮಿಳ್ ತಲವೇಸ್ ಟೀಮ್ ಅವರು ನಾನು ಇನ್ನು ಮುಂದೆ ಕಬಡ್ಡಿನೇ ಆಡಲ್ಲ ಅಂತ ಹೇಳ್ತಾರೆ. ಇಲ್ಲಿಗೆ ಈ ಕಾಂಟ್ರವರ್ಸಿ ನಿಂತಿರುತ್ತೆ. ಅಂದ್ರೆ ಪವನ್ ಶರಾವತ್ ಅವರು ಈ ಸಲ ತಮಿಳ್ ತಲವೇಸ್ ಟೀಮ್ ನ ಬಿಡೋದು ಪಕ್ಕಾ 100% ಆಗಿದೆ. ಈ ಸಲ ಅವರು ಆಕ್ಷನ್ ಗೆ ಬರ್ತಾರೆ ಅನ್ನೋದು. ಆದ್ರೆ ಎಲ್ರಿಗೂ ಫ್ಯಾನ್ಸ್ ಇರುವಂತ ಡೌಟ್ ಏನಪ್ಪಾ ಅಂದ್ರೆ, ಇಲ್ಲಿ ಪವನ್ ಶರಾವತ್ ಬ್ಯಾನ್ ಆಗಿರೋದ್ರಿಂದ ರೀಬ್ಯಾನ್ ಆಗ್ತಾರ ಅಂತ. ಮೊದಲು ಎಲ್ಲ ತಿಳ್ಕೊಬೇಕು, ಬ್ಯಾನ್ ನ ಯಾವುದೇ ಒಂದು ಟೀಮ್ ಪ್ಲೇಯರ್ ಮೇಲೆ ಏರಕ್ಕಾಗಲ್ಲ. ಇದನ್ನ PKL ಬೋರ್ಡ್ ಏನಿರುತ್ತೆ, ಆ ಬೋರ್ಡ್ ಅವರು, ಕಬಡ್ಡಿ ನ್ಯಾಷನಲ್ ಟೀಮ್ ಬೋರ್ಡ್ ಅವರು ಏರ್ಬೇಕಾಗಿರುತ್ತೆ ಬ್ಯಾನ್ ನ. ಈ ಬ್ಯಾನ್ ಬಗ್ಗೆ PKL ನ ಅಫಿಷಿಯಲ್ಸ್ ಆಗಲಿ ಅಥವಾ ಇಂಡಿಯನ್ ನ್ಯಾಷನಲ್ ಟೀಮ್ ಕಬಡ್ಡಿ ಅಫಿಷಿಯಲ್ಸ್ ಆಗಲಿ ಯಾರು ಕೂಡ ಈ ಬ್ಯಾನ್ ಬಗ್ಗೆ ಮಾತಾಡಿಲ್ಲ ಮತ್ತು ರಿಯಾಕ್ಷನ್ ಕೂಡ ಮಾಡಿಲ್ಲ. ಅದರಿಂದ ಪವನ್ ಶರಾವತ್ ಅವರು ಅಫಿಷಿಯಲಿ PKL ಇಂದ ಬ್ಯಾನ್ ಆಗಿಲ್ಲ ಗುರು. ಮತ್ತು ಪವನ್ ಶರಾವತ್ ಅವರು ಬ್ಯಾನ್ ಆಗಿಲ್ಲ ಅಂದ್ರೆ ಈ ಸೀಸನ್ ಆಡ್ತಾರ ಅಂದ್ರೆ 99% ಈ ಸೀಸನ್ ಅವರು ಆಡೋ ಚಾನ್ಸಸ್ ಇದ್ದೇ ಇದೆ. ಪವನ್ ಶರಾವತ್ ಅವರು ತಮಿಳ್ ತಲವೇಸ್ ಇಂದ ಈ ಸಲ ಹೊರಗಡೆ ಬಂದು ಆಕ್ಷನ್ ಗೆ ರಿಜಿಸ್ಟರ್ ಆಗ್ತಾರೆ. ಆಕ್ಷನ್ ಅಲ್ಲಿ ಯಾವ್ದಾರ ಒಂದು ಟೀಮ್ ಬೈ ಮಾಡುತ್ತೆ ಅಂದ್ರೆ, ಇಲ್ಲಿ ಒಂದು ಪ್ರಾಬ್ಲಮ್ ಇದೆ. ಏನಪ್ಪಾ ಪ್ರಾಬ್ಲಮ್ ಅಂದ್ರೆ, ಅವ್ರ ಆಕ್ಷನ್ ಬಂದ್ರೆ ಲಾಸ್ಟ್ ಇಯರ್ ಅಲ್ಲಿ ಅವ್ರು ಯಾವ್ದೇ ರೀತಿ ಕಬಡ್ಡಿ ಮ್ಯಾಚಸ್ ನ ಅಷ್ಟಾಗಿ ಆಡಿಲ್ಲ. ಅವ್ರು ಕಬಡ್ಡಿ ಮ್ಯಾಚಸ್ ನ ಆಡಿಲ್ದೆ ಹೋಗಿರೋದ್ರಿಂದ ಅವ್ರ ಬಗ್ಗೆ ಟೀಮ್ ಗಳಿಗೂ ಕೂಡ ಸಂಶಯ ಇರುತ್ತೆ, ಇವ್ರು ಈ ಸಲ ಚೆನ್ನಾಗಿ ಆಡ್ತಾರ ಆಡಲ್ವಾ ಅನ್ನೋದ್ರ ಬಗ್ಗೆ. ಅದರಿಂದ ಪವನ್ ಶರಾವತ್ ಅವರು ಕಬಡ್ಡಿಲಿ ಅನ್ಸೋಲ್ಡ್ ಕೂಡ ಆಗ್ಬೋದು. ಪವನ್ ಶರಾವತ್ ಅವರು ಅನ್ಸೋಲ್ಡ್ ಆದ್ರೂ ಕೂಡ ನಾವು ಯಾವ್ದೇ ರೀತಿ ಡೌಟ್ ನ ಪಡೋಂಗಿರಲ್ಲ. ಈ ರೀತಿ ಇದೆ. ಅವರು ಒಬ್ಬ ಎಕ್ಸಲೆಂಟ್ ಪ್ಲೇಯರ್ ಅಂತ ಗೊತ್ತಿದ್ರು ಕೂಡ ಅವರು ಲಾಸ್ಟ್ ಇಯರ್ ಪರ್ಫಾರ್ಮೆನ್ಸ್ ನ ನೋಡಿ ಅವ್ರನ್ನ ಅನ್ಸೋಲ್ಡ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಫಸ್ಟ್ ರೌಂಡ್ ಅಲ್ಲಿ. ಬಟ್ ಸೆಕೆಂಡ್ ರೌಂಡ್ ಗೆ ಬಂದಂತ ಟೈಮ್ ಅಲ್ಲಿ ಯಾವ್ದಾರ ಒಂದು ಟೀಮ್ ಅವ್ರನ್ನ ಪವನ್ ಶರಾವತ್ ಅವ್ರನ್ನ ಎತ್ತಾರೆ. ಇನ್ನು ಫಸ್ಟ್ ರೌಂಡ್ ಅಲ್ಲಿ ಅಷ್ಟು ಸುಲಭವಾಗಿ ಅನ್ಸೋಲ್ಡ್ ಆಗುವಂತ ಪ್ಲೇಯರ್ ಅಲ್ಲ ಪವನ್ ಶರಾವತ್ ಅವರು. ಆದ್ರೆ ಈ ನಸೀಬ್ ಅಂತ ಇರುತ್ತೆ ನೋಡಿ, ಅದರಿಂದ ಅವ್ರು ಅನ್ಸೋಲ್ಡ್ ಆದ್ರೂ ಆಗ್ಬೋದು. ಆದ್ರೆ ಅವ್ರು ಅನ್ಸೋಲ್ಡ್ ಆಗಲ್ಲ ಅಂತ ನಾನು ಹೇಳ್ತೀನಿ. ಮತ್ತು ಪವನ್ ಶರಾವತ್ ಅವರು ಯಾವ ಟೀಮ್ ಹೋದ್ರೆ ಚಂದಾಗಿರುತ್ತೆ ಅನ್ನೋದನ್ನ ನೀವ್ ಹೇಳಿ. ತಮಿಳ್ ತಲವಾಸು, ತೆಲುಗು ಅಲ್ಲೆಲ್ಲ ಹೋಗಿ ಅವ್ರು ಆಟ ಆಡಿದ ಆಗೋಗಿದೆ. ಅವ್ರಿಗೆ ಅಷ್ಟು ಲಕ್ಕು ಕೂಡ ಇಲ್ಲ. ಹೋದ್ಮೇಲೆ ಇಂಜುರೀಸ್ ಆಗಿರ್ಬೋದು, ಬ್ಯಾನ್ ಆಗಿರ್ಬೋದು, ಆಮೇಲೆ ಅಲ್ಲಿ ಚೆನ್ನಾಗಿ ಆಡಕ್ ಆಗದೆ ಇರೋದಾಗಿರ್ಬೋದು, ಹಿಂಗೆಲ್ಲ ಆಗೋಗಿದೆ. ಅದೇ ಬೆಂಗಳೂರು ಬುಲ್ಸ್ ಇದ್ದಾಗ ಪವನ್ ಶರಾವತ್ ಅವರು ಯಾವ ರೀತಿ ಆಡ್ತಾ ಇದ್ರು, ಯಾವ ರೀತಿ ಒಂಥರ ಒಂಟಿ ಸಲಗ ತರ ನುಗ್ತಾ ಇದ್ರು, ರೈಸ್ ಪ್ಯಾಂಟ್ ಗಳನ್ನ ಹೊತ್ಕೊಂಡ್ ಬರ್ತಾ ಇದ್ರು ಪವನ್ ಶರಾವತ್ ಅವರು. ಆದ್ರೆ ಬೆಂಗಳೂರು ಬುಲ್ಸ್ ನ ಬಿಟ್ಟಿದ್ದರಿಂದ ಅವ್ರಿಗೆ ಶನಿ ಎಗ್ಲೇರ್ದಂಗ್ ಆಗಿದೆ. ಅವರು ಮತ್ತೆ ಬೆಂಗಳೂರು ಬುಲ್ಸ್ ಗೆ ಬಂದು ಅವರ ಎಗ್ಲೇರಿರೋ ಶನಿನ ಬಿಡಿಸ್ಕೊಂಡು ಮತ್ತೆ ಅವರು ತಮ್ಮ ಪ್ರೂವ್ ಮಾಡ್ತಾರ ತಮ್ಮ ಆಟನ ಅನ್ನೋದ್ರ ಬಗ್ಗೆ ನೀವೇನಂತೀರ ನನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.